ಅಪ್ಪು, ಡೌನು, ಲೆಫ್ಟು, ರೈಟು ಇಲ್ಲಿ 4 ಬಟನ್ ಇರುತ್ತೆ. ನೀವು ಮೇಲೆ ಹೋಗಬೇಕು ಅಂದರೆ ಮೇಲ್ಗಡೆ ಬಟನ್ನು, ಕೆಳಗಡೆ ಬರಬೇಕು ಅಂದರೆ ಕೆಳಗಡೆ ಬಟನ್ನು, ನೀವೇನಾರು ಎಡಕ್ಕೆ ಹೋಗ್ಬೇಕಂದ್ರೆ ಎಡಗಡೆ ಬಟನ್ನು, ಬಲಗಡೆ ಹೋಗ್ಬೇಕಂದ್ರೆ ಬಲಗಡೆ ಬಟನು. ಇದು ಮಧ್ಯ ಬಟನ್ನು. ಓಕೆ, ಏನೇ ಓಪನ್ ಮಾಡಬೇಕಂದ್ರೂ ಈ ಬಟನ್ ಮೇಲೆ ಹೋಗಿ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇದು ರಿವರ್ಸ್, ಹಿಂದಕ್ಕೆ ಬರಬೇಕು ಅಂದರೆ ಈ ರಿವರ್ಸ್ ಆರೋ ಮಾರ್ಕ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಬರುತ್ತೆ. ಇದು ಓಮ್ ಬಟನ್ನು ಅಂದರೆ ಓಮ್ ಸ್ಕ್ರೀನ್. ನೀವೇನೇ ಬಟನ್ ಪ್ರೆಸ್ ಮಾಡಿದ್ರು ಫೈನಲ್ ಈ ಲಾಸ್ಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಓಮ್ ಸ್ಕ್ರೀನ್ ಬರ್ತದೆ. ಈ ಸೌಂಡ್ ಕೊಡ್ತೀನಿ ಅಂದರೆ ಮುಂದೆ ತಳ್ಳಿದ್ರೆ ಜಾಸ್ತಿ, ಹಿಂದೆ ಎಳಿದ್ರೆ ಕಮ್ಮಿ ಆಗುತ್ತೆ. ಮಧ್ಯ ಪ್ರೆಸ್ ಮಾಡಿದ್ರೆ ಸೌಂಡು ಆಫ್ ಆಗೋಯ್ತದೆ, ಅಂದರೆ ಮ್ಯೂಟ್ ಆಯ್ತದೆ. ಸರಿನಾ? ನೋಡಿ, ಇದು ಟಿ ವಿ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ನೆಟ್ವರ್ಕ್ ಸ್ಟೇಟಸ್ ಅಂತ. ಈಗ ಬಂದಮೇಲೆ ಟಿ ವಿ ರಿಮೋಟ್ ಇದೆಯಲ್ಲ, ಈ ರಿಮೋಟಲ್ಲಿ ಇದು ಓಮ್ ಬಟನ್ನು. ಈ ಓಮ್ ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ ಓಮ್ ಸ್ಕ್ರೀನ್ ಬರುತ್ತೆ. ಓಮ್ ಸ್ಕ್ರೀನ್ ಬಂದಮೇಲೆ ಈ ಲೆಫ್ಟ್ ಸೈಡ್ ಬಟನ್ ಇದೆಯಲ್ಲ, ಈ ಲೆಫ್ಟ್ ಸೈಡ್ ಬಟನ್ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಈ ಓಮ್ ಬರುತ್ತೆ. ಆ ಓಮ್ ಬಂದಮೇಲೆ ಇಲ್ಲಿ ಕೆಳಗಡೆ ಕನೆಕ್ಟಿಂಗ್ ಡಿವೈಸ್ ಅಂತ ಇದೆಯಲ್ಲ, ಆ ಕನೆಕ್ಟಿಂಗ್ ಡಿವೈಸ್ಗೆ ಬಂದು ಡೌನು, ಈ ರೈಟ್ ಸೈಡ್ ಮತ್ತೆ ಸ್ಮಾರ್ಟ್ ಥಿಂಗು, ಟಿ ವಿ, USB. ಆ USB ಮೇಲೆ ಬಂದು ನೀವು ಓಕೆ ಕೊಟ್ಟರೆ ಮಧ್ಯದ ಬಟನ್ನು, ಈಗ ಮತ್ತೆ ಆ USB ಓಪನ್ ಆಗುತ್ತೆ ಫೋಲ್ಡ್ರು. ಇಲ್ಲಿ ಸ್ಕೂಲ್ ಅಂತ ಒಂದು ಫೈಲ್ ಓಪನ್ ಆಗುತ್ತೆ. ಮತ್ತೆ ಆ ಸ್ಕೂಲ್ ಫೈಲ್ ಮೇಲೆ ಈ ಓಕೆ ಬಟನ್ನು ಮಧ್ಯ. ಇಲ್ಲಿ ಓಕೆ ಕೊಟ್ಟಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಬಂದರೆ ಇಲ್ಲಿ LKG ಆ್ಯಕ್ಟಿವಿಟೀಸ್ ಬುಕ್ಕು, ಮತ್ತು ಇದು UKG ಆ್ಯಕ್ಟಿವಿಟೀಸ್ ಬುಕ್ಕು, ಮತ್ತು ಇದು ಬಂದು UKG ರೂಮ್ ಬುಕ್ಕು, ಇದು ಬಂದು LKG ಕ್ಲಾಸ್ ಬುಕ್ಕು. ನಿಮ್ಗೆ ಇದರಲ್ಲಿ ಯಾವ ಫೋಲ್ಡ್ರ್ ಬೇಕು ಆ ಫೋಲ್ಡ್ರ್ ಮೇಲೆ ಹೋಗಿ ಈ ಮಧ್ಯ ಬಟನ್ನ ಪ್ರೆಸ್ ಮಾಡಿದ್ರೆ ಆ ಫೋಲ್ಡ್ರ್ ಓಪನ್ ಆಗುತ್ತೆ. ನೆಕ್ಸ್ಟು ಈ ರೈಟ್ ಸೈಡ್ ಬಂದರೆ ಇದು ಬಂದು ನಿಮಗೆ ಎಂಟಿ, ಇದೇನು ಓಪನ್ ಆಗೋಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಹೋಗುತ್ತೆ. ಇದ್ರ ಮೇಲೆ ಬಂದು ಮಧ್ಯ ಬಟನ್ ಓಕೆ ಕೊಟ್ಟರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಾ ಇರುತ್ತೆ. ಅಕಸ್ಮಾತ್ ಇದು ಮಕ್ಕಳು ನೋಡ್ತಾ ಇರಲಿ ಅಂದರೆ ಹಾಗೆ ಬಿಟ್ಟರೆ ಅದು ಪ್ಲೇ ಆಗ್ತಾ ಇರ್ತದೆ. ಇಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ನಾನು ಅನ್ನೋಂಗಿದ್ರೆ ಈ ಮಧ್ಯ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಪಾಸ್ ಆಗುತ್ತೆ. ಈ ಪಾಸಲ್ಲಿದ್ದಾಗ ಇದು ಚೇಂಜಸ್ ಏನೂ ಆಗೋಲ್ಲ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡಿ ನೀನು ನೆಕ್ಸ್ಟ್ ಬೇಕು ಅಂದರೆ ಈ ರೈಟ್ ಸೈಡ್ ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ ಚೇಂಜಸ್ ಆಯ್ತಾ ಇರುತ್ತೆ ವಿಡಿಯೋ ಪಿಕ್ಚರೆಲ್ಲ. ಇದನ್ನು ಚೇಂಜ್ ಮಾಡಿಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಈ ಎಕ್ಸಾಂಪಲ್ ಇದು ರೈಟ್ ಸೈಡ್ ಬಟನ್ನ ಹೌದು, ರೈಟ್ ಸೈಡ್ಗೆ ಹೋಗ್ತಾ ಇರುತ್ತೆ. ಇಲ್ಲ ಹಿಂದೆ ಬೇರೆ ಇನ್ನೊಂದು ಬೇಕು ಅಂದರೆ ಹಿಂದೆಗೆ ಬರಬೇಕಂದ್ರೆ ಈ ಲೆಫ್ಟಿಗೆ ಬಟನ್ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ. ಮತ್ತು ಈಗ ಬೇಡ, ಈ ಫೋಲ್ಡ್ರ್ ಬೇಡ ನನಗೆ ಈಗ ಅಂದರೆ ಈಗ ರಿಟರ್ನ್ ಬಂದರೆ ಎಕ್ಸಾಂಪಲ್ ಈಗ LKG ಆ್ಯಕ್ಟಿವಿಟೀಸ್ ಹೇಳ್ಕೊಡ್ತಿದ್ರಿ, ಈಗ LKG ಬೇಡ UKG ಬೇಕು ಅಂದರೆ ರಿಟರ್ನ್ ಬಂದರೆ ಇಲ್ಲಿ UKG ಇರುತ್ತೆ. ಸೇಮ್ ಇಲ್ಲಿ UKG ಮೇಲೆ ಓಕೆ ಕೊಟ್ಟರೆ ಇದು ಸೇಮ್. ಈಗೇನು ಅದು ಹೆಂಗೆ ಯೂಸ್ ಮಾಡಿದ್ರೆ ಅದೇ ಥರ ಇದನ್ನು ರೈಟ್ ಸೈಡ್ ಬಟನ್ ಪ್ರೆಸ್ ಮಾಡಿಕೊಂಡು ಚೇಂಜಸ್ ಮಾಡ್ತಾ ಇರೋದು. ಇದು ಬೇಡ ಎಲ್ಲ ಮುಗೀತು ಅಂದರೆ ಈ ರಿಟರ್ನ್ ಬಟನ್ನು, ಈ ರಿಟರ್ನ್ ಆರೋ ಮಾರ್ಕ್ ಇದೆಯಲ್ಲ, ಈ ರಿಟರ್ನ್ ಆರೋ ಮಾರ್ಕ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ರಿಟರ್ನ್ ಬರ್ತಾ ಇರುತ್ತೆ. ಈ ಲಾಸ್ಟು ಎಕ್ಸಿಟ್ ಬರುತ್ತೆ. ಎಕ್ಸಿಟ್ ಬಂದು ಓಕೆ ಕೊಟ್ಟರೆ ನಿಮಗೆ ಇದು ಡಿಸ್ಕನೆಕ್ಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಇದು USB ಬರೋಲ್ಲ, ಹೋಮ್ ಸ್ಕ್ರೀನ್ ಬರುತ್ತೆ. ಸರಿನಾ?